ಹಾಯ್, ನಾನು ನಿತೀಶ್. ನೀವು ನೋಡ್ತಾ ಇರೋ ಟೆಕ್ ಬ್ಲಾಗ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋಲಿ ನಾನು ಪೋರ್ಟೇಬಲ್ ವ್ಯಾಕ್ಯೂಮ್ ಕ್ಲೀನರ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚಿಕ್ಕದು ವ್ಯಾಕ್ಯೂಮ್ ಕ್ಲೀನರ್ ಇದು, ಲೈಕ್ ಒಂದು 1/2 ಲೀಟರ್ ವಾಟರ್ ಬಾಟ್ಲ್ ಸೈಜಷ್ಟು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬ ಜನ ಕೇಳ್ತಿದ್ರು ಈ PS5 ಪಾರ್ಟ್ 2 ವಿಡಿಯೋ ಬಂದಿಲ್ಲ ಅಂತ. ಸೊ ತುಂಬ ಜನಕ್ಕೆ ಅದು ನೋಟಿಫಿಕೇಷನ್ ಬಂದಿಲ್ಲ ಅನಿಸುತ್ತೆ. ಸೊ ನೀವೇನಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೂಲಕ ನೀವು ನೋಡ್ಬೋದು. ಸೊ ಇಲ್ಲ ಅಂದರೆ ಈ ಲೈವ್ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿಮಗೆ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡಲ್ಲಿ. ಸೊ ಅದ್ರ ಮೂಲಕ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೂಲಕ ನೀವು ನೋಡ್ಬೋದು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆ್ಯಂಡ್ ಹಂಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಇವಾಗ ಈ ಬಾಕ್ಸ್ನ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಇಮೇಜ್ ಹೆಂಗೆ ಕಾಣಿಸುತ್ತೆ ಅಂತ, ಒಂದು ವ್ಯಾಕ್ಯೂಮ್ ಕ್ಲೀನರ್ ಹೆಂಗಿದೆ ಅಂತ ಫುಲ್ ನೀವು ಇಮೇಜ್ ನೋಡ್ಬೋದು ಬಾಕ್ಸ್ ಮೇಲೆ. ಸೊ ಈ ರೀತಿ ಇದೆ. ಇನ್ನು ನೀವು ಸೈಡ್ ನೋಡೋದಾದರೆ ಅದ್ರ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಸೂಪರ್ ಸೆಕ್ಷನ್, ಪೋರ್ಟಬಲ್ ಮಿನಿ, ಆಮೇಲೆ ಸೂಟಬಲ್ ಫಾರ್ ಹೋಮ್ ಆ್ಯಂಡ್ ಲಾಂಗ್ ಸ್ಟ್ಯಾಂಡ್ ಬೈ ಅಂತ. ಸೊ ಈ ಸೈಡ್ ನೋಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ಇನ್ಸ್ಟ್ರಕ್ಷನ್ಸು. ಓಕೆ, ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ ಇದು. ಸೊ ಫೈನಲಿ ಬಾಕ್ಸ್ ಈ ರೀತಿ ಇರುತ್ತೆ ಪ್ಯಾಕಿಂಗು. ಸೊ ಇದು ಮ್ಯಾನ್ಯುಯಲ್ ಅನಿಸುತ್ತೆ, ಇದು ಒಂದು ಯೂಸರ್ ಮ್ಯಾನ್ಯುಯಲ್ಲು. ಸೊ ಈ ಬಾಕ್ಸಲ್ಲಿ ಏನಿದೆ ಅಂದರೆ, ನಂಗೆ ಗೊತ್ತಿರೋಂಗೆ ಏನೋ ಚಾರ್ಜರ್ ಇದ್ದಂಗಿದೆ. ಇದು ಚಾರ್ಜಿಂಗ್ ಕೇಬಲ್ಲು. ಹೌದು, ಇದು ಚಾರ್ಜಿಂಗ್ ಕೇಬಲ್ಲು, ನಾರ್ಮಲ್ಲು USB ಆ್ಯಂಡ್ ನಾರ್ಮಲ್ ಚಾರ್ಜಿಂಗ್ ಕೇಬಲ್ ಇದು. ಸೊ ವ್ಯಾಕ್ಯೂಮ್ ಕ್ಲೀನರ್ನ ಚಾರ್ಜಿಂಗ್ ಮಾಡ್ಕೊಂಡು ಒಂದು ಕೇಬಲ್ಲು. ಇನ್ನು ಇದು ನೋಡೋದಾದರೆ ವ್ಯಾಕ್ಯೂಮ್ ಕ್ಲೀನರ್ದು ಬ್ರಷ್ ಸೆಕ್ಷನ್ ಇದು ಈ ರೀತಿ ಇದೆ. ಆಮೇಲೆ ಇನ್ನೊಂದು ಫ್ಲ್ಯಾಟ್ ಸೆಕ್ಷನ್ ಅಂತ ಕೊಡ್ತಾರೆ ಇದು. ಸೊ ಇದು ಬಂದು ನಮಗೆ ಈ ಸೋಫಾಸು ಮತ್ತು ಬೆಡ್ ಇರುತ್ತಲ್ಲ, ಆಮೇಲೆ ಕಾರಲ್ಲಿ ಸೀಟ್ಸು, ಸೊ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಇದು. ಇನ್ನು ಈ ಬ್ರಷ್ ಸೆಕ್ಷನ್ ಬಂದು ಸ್ವಲ್ಪ ಈ ನಾರ್ಮಲ್ ಟೇಬಲ್ಸು ಆ ಥರ ಕೈಂಡ್ ಆಫ್ ಇದಕ್ಕೆ ಮಾಡ್ಕೊಳಕ್ಕಾಗುತ್ತೆ. ಯಾಕಂದರೆ ಇದು ಹಿಂಗೆ ಮಾಡಿದಾಗ ಸ್ವಲ್ಪ ಅದು ಈಸಿಯಾಗಿ ವ್ಯಾಕ್ಯೂಮ್ ಆಗುತ್ತೆ. ನಾವು ಮೈನ್ ಡಿವೈಸ್ ಓಪನ್ ಮಾಡೋಣ. ಸೊ ನೀವು ನೋಡ್ಬೋದು ವ್ಯಾಕ್ಯೂಮ್ ಕ್ಲೀನರ್ ಹೆಂಗಿದೆ ಅಂತ. ಈ ರೀತಿಯಲ್ಲಿದೆ. ಸೊ ಇನ್ನು ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ, ಇದು ತೋರಿಸೋದಕ್ಕಿಂತ ಮುಂಚೆ. ಈ ಬಾಕ್ಸಲ್ಲಿ ನೀವು ನೋಡ್ಬೋದು ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ನಾರ್ಮಲ್ ಬ್ಯಾಗು. ಸೊ ಈ ವ್ಯಾಕ್ಯೂಮ್ ಕ್ಲೀನರ್ನ ಇಟ್ಕೊಳೋದಕ್ಕೆ ಒಂದು ಬ್ಯಾಗ್ ಒಂದು ಕೊಟ್ಟಿದ್ದಾರೆ. ಆಮೇಲೆ ಒಂದು ಎಕ್ಸ್ಟೆಂಡ್ ಸೆಕ್ಷನ್ ಮಾಡೋದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದಂತ ಇಷ್ಟು ಹಿಂಗಿದೆ. ಆಮೇಲೆ ಇನ್ನು ಲಾಸ್ಟ್ ಏನೋ ಇದು ವಾರಂಟಿ ಕಾರ್ಡ್ ಥರ ಇದೆ. ಹೌದು, 6 months ವಾರಂಟಿ ಕಾರ್ಡ್ ಇದೆ. ಇನ್ನು ನೀವು ನೋಡೋದಾದರೆ ವ್ಯಾಕ್ಯೂಮ್ ಕ್ಲೀನರ್ ಬಂದು ಈ ರೀತಿ ಇರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ, ನಾನು ಹೇಳಿದ್ನಲ್ಲ, ಒಂದು ಚಿಕ್ಕ ವಾಟರ್ ಬಾಟ್ಲ್ ಇದ್ದಂಗೆ ಇರುತ್ತೆ, ಒಳ್ಳೆ 1/2 ಲೀಟರ್ ವಾಟರ್ ಬಾಟ್ಲ್ ಇದ್ದಂಗೆ ಇರುತ್ತೆ. ಇದು ಟೋಟಲ್ ಓವರಾಲ್ ವೆಯ್ಟ್ ಬಂದುಬಿಟ್ಟು ಜಸ್ಟ್ ಒಂದು ಮೇ ಬಿ 600 grams ಇದೆ ಅಷ್ಟೇ ಇದು. ಸೊ ಈ ರೀತಿ ಇದೆ. ಸೊ ಇಲ್ಲಿ ಬಂದು ನಿಮಗೆ ಪವರ್ ಆನು ಆಫ್ ಮಾಡ್ಕೊಳೋದಕ್ಕೆ ಪವರ್ ಬಟನ್ನು, ಮತ್ತು ಇಲ್ಲಿ ಲೈಟ್ ಚಾರ್ಜಿಂಗ್ ಇಂಡಿಕೇಟರ್ದು ಲೈಟ್, ಇದು ಚಾರ್ಜಿಂಗ್ ಇಂಡಿಕೇಟರು. ಮತ್ತು ಇಲ್ಲಿ ಬಂದು ನೀವು ಚಾರ್ಜಿಂಗ್ ಮಾಡ್ಕೊಳೋದಕ್ಕೆ ಇದು ಚಾರ್ಜಿಂಗ್ ಸ್ಲಾಟ್ ನೋಡಿ, ಈ ರೀತಿ ಇರುತ್ತೆ ಇದು ಚಾರ್ಜಿಂಗ್ ಸ್ಲಾಟ್. ಇನ್ನು ಅದು ಬಿಟ್ಟರೆ ಇನ್ನು ಬ್ಯಾಕ್ ಸೈಡ್ ನೀವು ನೋಡೋದಾದರೆ ಏರ್ ಔಟ್ ಆಗೋಕ್ಕೆ, ಇದು ಆ್ಯಕ್ಚುಲಿ ಏರ್ ಔಟ್ ಆಗೋಕ್ಕೆ. ಇನ್ನು ಇದು ಓಪನ್ ಮಾಡಿ ನೋಡೋಣ ನಿಮಿಷ.
ಸೊ ಇಲ್ಲೊಂದು ಇದು ಕ್ಯಾಪ್, ಇದು ನಾರ್ಮಲ್ ಕ್ಯಾಪ್. ನೀವು ನೋಡ್ಬೋದು ಇಲ್ಲಿ ವ್ಯಾಕ್ಯೂಮ್ದು ಹೆಂಗಿದೆ ಅಂತ, ಈ ಥರ ಬರುತ್ತೆ. ನೋಡಿ, ಇದು ಬಟನ್ ಒತ್ತಿದ ತಕ್ಷಣ ಸೊ ಇಲ್ಲಿ ಲೈಟ್ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಗ್ರೀನ್ ಕಲರ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಸೊ ಗ್ರೀನ್ ಕಲರ್ ಲೈಟ್ ಇಂಡಿಕೇಟ್ ಮಾಡ್ತಿದೆ ಅಂದರೆ ಅದು ಆ್ಯಕ್ಚುಲಿ ಫುಲ್ ಚಾರ್ಜ್ ಇದೆ ಅಂತ ಅರ್ಥ. ಸೊ ನಿಮಗೆ ಒಂದು 40 to 50% ಚಾರ್ಜ್ ಇದ್ದರೆ ಯೆಲ್ಲೋ ಕಲರ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಒಂದು 20% ಚಾರ್ಜ್ ಇರೋದಾದರೆ ನಿಮಗೆ ಒಂದು ರೆಡ್ ಕಲರ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಚಾರ್ಜಿಂಗ್ ಪರ್ಸೆಂಟೇಜ್ ಏನು, ಯಾವಾಗ ಚಾರ್ಜ್ ಮಾಡ್ಕೊಬೇಕು ಅಂತ. ಸೊ ಹಿಂಗಾಗುತ್ತೆ. ಇನ್ನು ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಇದರಲ್ಲಿ ಫಿಲ್ಟರ್ಸ್ ಎಲ್ಲ ಸೊ ಈ ರೀತಿ, ಇದು ಇಲ್ಲೇನಿಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ಫಿಲ್ಟರ್ ಕೂಡ ಈ ರೀತಿ ಇರುತ್ತೆ. ಸೊ ಇದು ನಾರ್ಮಲ್ ಏನಿಲ್ಲ. ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ ಕಪ್ ಹೋಲ್ಡರ್ ಇದು. ಸೊ ಇದರಲ್ಲೆಲ್ಲ ಡಸ್ಟ್ ಅಂದರೆ ನ್ಯಾನೋ ಡಸ್ಟ್ ಪಾರ್ಟಿಕಲ್ಸ್ ಮಾತ್ರ ಇದರಲ್ಲಿ ಸಿಗಾಕೊಳ್ಳುತ್ತೆ. ಸೊ ಇನ್ನು ಒಳಗಡೆ ಇದನ್ನು ತೆಗಿಬೋದು. ನೀವು ನೋಡ್ಬೋದು ಇಲ್ಲಿ ಇದು ವಾಷಬಲ್ ಕೂಡ, ಇದು ವಾಷಬಲ್. ಸೊ ಇದರಲ್ಲೂ ಅಷ್ಟೇ ಇನ್ನೊಂದು ಲೇಯರ್ ಆಫ್ ಡಸ್ಟ್ ಒಳಗಡೆ ಹೋಗ್ದಿರ ಇಲ್ಲಿ ಇದು ಮಾಡ್ಕೊಳೋದಕ್ಕೆ ಇದು ಅಷ್ಟೇ. ಇವೆಲ್ಲ ಒಂದು ಅಷ್ಟೇ, ಜಸ್ಟ್ ಏನಾದ್ರು ಧೂಳಿದ್ದಾಗ ಇದನ್ನು ಕ್ಲೀನ್ ಮಾಡ್ಕೊಂಡು ಮತ್ತೆ ಅದೇ ರೀತಿ ನೀವು ಅಸೆಂಬಲ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಬಂದು ಆ್ಯಕ್ಚುಲಿ ಆಗಿ 33,000 RPM ಇದು ಮೋಟ್ರ್ ಇದು. ಆಮೇಲೆ ಇದು 5000 mAh ಬ್ಯಾಟ್ರಿ ಇರುವಂಥದ್ದು ಇದು ವ್ಯಾಕ್ಯೂಮ್ ಕ್ಲೀನರು. ಒಂದು 5000 mAh ಬ್ಯಾಟ್ರಿ ಅಪ್ರಾಕ್ಸಿಮೇಟ್ಲಿ ಒಂದು 3 hours ಚಾರ್ಜ್ ಮಾಡಬೇಕಾಗುತ್ತೆ. ಒಂದು ಕಂಪ್ಲೀಟ್ ಇದು ಫುಲ್ ಚಾರ್ಜ್ ಆಗೋದಕ್ಕೆ 3 hours ಚಾರ್ಜಿಂಗ್ ಬೇಕಾಗುತ್ತೆ. ಆಮೇಲೆ ಇದು ಫುಲ್ ಚಾರ್ಜ್ ಆದರೆ ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಲೈಕ್ 15ರಿಂದ 20 ನಿಮಿಷ ನಿಮಗೆ ವರ್ಕ್ ಆಗುತ್ತದೆ. ಒಂದು ಫುಲ್ ಚಾರ್ಜ್ ಆದರೆ ಡಿವೈಸು 15ರಿಂದ 20 ನಿಮಿಷ ವರ್ಕ್ ಆಗುತ್ತೆ. ಆಮೇಲೆ ಇದಕ್ಕೆ 5000 mAh ಬ್ಯಾಟ್ರಿ. ಇದು ಓವರಾಲ್ ಒಂದು 600 grams ಇರುತ್ತೆ. ಫ್ರೆಂಡ್ಸ್, ನಾನು ಇವಾಗೊಂದು ಸುಮ್ಮನೆ ಜಸ್ಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ನ. ಸೊ ನಾನು ಇದಕ್ಕೆ ಒಂದು ಫ್ಲ್ಯಾಟ್ ಸೆಕ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಹೆಂಗೆ ವರ್ಕ್ ಆಗುತ್ತೆ ಅಂತ ಜಸ್ಟ್ ಇದು ಹಿಂಗೆ ಪ್ಲಗ್ ಮಾಡ್ಬೋದು ಅಷ್ಟೇ. ಇದು ಕೂತಿದೆ. ಸೊ ನೀವು ಆನ್ ಮಾಡಬೇಕಂದ್ರೆ ಇಲ್ಲಿ ನೋಡಿದ್ನಲ್ಲ, ಜಸ್ಟು ಇದು ಒಂದು ಸತಿ ಒತ್ತರೆ ಆಗೋಲ್ಲ, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ಕೊಬೇಕಿದು. ಸೊ ಈ ಥರ ಆಗುತ್ತೆ, ಆನ್ ಆಗುತ್ತೆ. ಸೊ ಇವಾಗ ನೋಡಿ ಹೆಂಗೆ ವರ್ಕ್ ಆಗುತ್ತೆ. ಸೊ ನೀವು ನೋಡಿದ್ರಲ್ಲ ಇವಾಗ ಇದು ಹೆಂಗೆ ವರ್ಕ್ ಆಯಿತು ಅಂತ. ಸ್ವಲ್ಪ ಸೌಂಡ್ ಜಾಸ್ತಿನೇ. ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ನೀವು ಯಾವುದೇ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡ್ರು ಸ್ವಲ್ಪ ಸೌಂಡ್ ಬಂದೇ ಬರುತ್ತೆ. ಇವಾಗ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲಿ ಕಲೆಕ್ಟ್ ಆಗಿದೆ ಅಂತ ನಾನು ತೋರಿಸ್ತೀನಿ ನಾನು ಮತ್ತೆ. ಇದು ಸೇಮ್ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಇದು ಒಂದು ನಿಮಿಷ. ನೀವು ನೋಡ್ಬೋದು ಇದರೊಳಗಡೆ ಇದೆಲ್ಲ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇದೆ. ಸೊ ನಾನು ಸ್ವಲ್ಪ ಸಾಸಿವೆ ಕಾಳು ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ತೋರಿಸೋದಕ್ಕೆ ಮಾತ್ರ. ಸೊ ನಿಮಗೆಲ್ಲ ಇದರಲ್ಲಿದೆ, ಮತ್ತೆ ನಾನು ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿರುತ್ತೆ ನಿಮಗೆಲ್ಲ. ಸೊ ಈ ಕಪ್ಪಲ್ಲೆಲ್ಲ ಡಸ್ಟೆಲ್ಲ ಸೇರ್ಕೊಳುತ್ತೆ. ಸೊ ಇಲ್ಲಿಂದ ನೀವು ಕ್ಲೀನ್ ಮಾಡ್ಕೊಬೋದು. ಸೊ ತುಂಬ ಇದಾಗಿದ್ದರೆ ಇದರೊಳಗಡೆ ಇದನ್ನು ಬ್ಲಾಕ್ ಮಾಡುತ್ತೆ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ಮೋಟ್ರ್ ಇರೋದ್ರಿಂದ ಇದು ಒಳಗಡೆ ಡಸ್ಟ್ ಬಿಡಲ್ಲ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದರೊಳಗಡೆ ಸ್ಟೇನ್ಲೆಸ್ ಸ್ಟೀಲು ಮತ್ತು ಇನ್ನೊಂದು ಕ್ಲಾತ್ದೊಂದು ಇದಿರುತ್ತೆ, ಇಲ್ಲೊಂದು ಮತ್ತೆ ಬ್ಲಾಕ್ ಮಾಡುತ್ತೆ. ಸೊ ಎಲ್ಲೇ ಆದರೂ ಇಲ್ಲೇ ಬ್ಲಾಕ್ ಆಗಿಬಿಡುತ್ತೆ ಎಲ್ಲ ಡಸ್ಟೆಲ್ಲ ನಿಮಗೆ. ಫ್ರೆಂಡ್ಸ್, ನಾನು ತೋರಿಸಿರೋ ವಿಡಿಯೋ ನೀವು ನೋಡಿದ್ರಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ, ಏನೇನು ಯೂಸ್ ಇದೆ ಇದರಲ್ಲಿ ಅಂತ. ಸೊ ನಿಮ್ಗೇನಾದ್ರು ಈ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ಇಷ್ಟ ಆಗಿದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ತೊಗೊಬೋದು. ನೀವು ನೋಡ್ಬೋದು ಇದು ತುಂಬ ಕಾಂಪ್ಯಾಟಬಲ್ ಆಗಿದೆ, ತುಂಬ ಚಿಕ್ಕದಾಗಿದೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದರೂ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.